ಹಲೋ ಡೈನಮಿಕ್ ಟ್ರೇಡರ್ಸ್, ವೆಲ್ಕಮ್ ಟು ಪ್ರೀ ಮಾರ್ಕೆಟ್ ಸೆಷನ್. ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊತ ಹೋಗೋಣ. ನೋಡಿ, ನೀವು ಯಾವುದೇ ಟ್ರೇಡನ್ನು ಮಾಡಿ ಆಯಿತಾ, ನಿಮ್ದು ಯಾವುದೇ ಒಂದು ಟ್ರೇಡಿಂಗ್ ಸಿಸ್ಟಮ್ ಇರಲಿ, ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನೀವು ಮೊದಲು ತಿಳ್ಕೊಬೇಕಾಗಿರೋದು ಏನಂದರೆ, ಮಾರ್ಕೆಟ್ ಬಂದು ಇವಾಗ ಯಾವ ಡೈರೆಕ್ಷನ್ ಕಡೆ ಇದೆ, ಯಾವ ಟ್ರೆಂಡಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಕ್ಲಾರಿಟಿನ ತಗೊಂಡ್ರೆ ಅವಾಗ ಮಾತ್ರ ನೀವು ಟ್ರೇಡ್ ಮಾಡೋಕ್ಕೆ ಸಾಧ್ಯ. ಓಕೆನಾ? ನೋಡಿ, ವೀಕ್ಲಿ ಟ್ರೆಂಡ್ ನಾವು ನೋಡಬೇಕು. ವೀಕ್ಲಿ ಟ್ರೆಂಡ್ ಬಂದು ನಮಗೆ ಲಾಂಗ್ ಸೈಡೇ ಇದೆ, ಅಂದರೆ ಪ್ಯೂರ್ಲಿ ನಮಗೆ ನಿಫ್ಟಿ ಬಂದು ಪಾಸಿಟಿವ್ ಕಡೆನೇ ಇದೆ. ಓಕೆನಾ? ನೀವು ಎನಿ ಟೈಮ್ ನೀವು ಪಿ ಇ ಪೊಸಿಷನ್ನ ತಗೊತಾ ಇದ್ದರೆ ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ಮಾರ್ಕೆಟು ಈ ಡೈರೆಕ್ಷನ್ಲಿ ಹೋಗ್ತಿರ್ಬೇಕಾದ್ರೆ ನೀವು ಆಪೋಸಿಟ್ ಡೈರೆಕ್ಷನ್ ನೀವು ಟ್ರೇಡ್ ಮಾಡೋಕ್ಕೆ ಹೋದರೆ ನಿಮಗೆ ಎನಿ ಮೂಮೆಂಟಲ್ಲೂ ಕೂಡ ನೀವು ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅದರಿಂದ ನೀವು ಪಿ ಸೈಡ್ ನೀವು ಟ್ರೇಡ್ ಮಾಡಿದ್ರೂ ಕೂಡ ಆದಷ್ಟು ಬೇಗ ನೀವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತಾ ಇರಬೇಕು, ಅಥವಾ ಪೊಸಿಷನಿಂದ ಎಕ್ಸಿಟ್ ಆಗೋಕ್ಕೆ ನೋಡಬೇಕು. ನಿಫ್ಟಿಯಲ್ಲಿ ನೋಡಿ, ನಾನು ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಫ್ಟಿಯಲ್ಲಿ ಇನ್ನೊಂದು ಸ್ವಲ್ಪ ಝೂಮ್ ಆಗಿ ನಾನು ತೋರಿಸ್ತೀನಿ ನೋಡಿ. ಸ್ಪ್ರೆಡ್ ವ್ಯೂವಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ನಿಫ್ಟಿಯಲ್ಲಿ ನಮಗೆ ಒಂದು ವೀಕಿಂದ ನಮಗೆ ಫುಲ್ಲು ನಮಗೆ ಸೈಡ್ ವೇಸಲ್ಲೇ ಇತ್ತು ಮಾರ್ಕೆಟು. ಓಕೆನಾ? ಸ್ಲೋ ಆಗಿ ಮೇಲೆ ಹೋಗ್ತಾಯಿತ್ತು, ಕೆಳಗೆ ಬರ್ತಾಯಿತ್ತು, ಮೇಲೆ ಹೋಗ್ತಿತ್ತು, ಕೆಳಗೆ ಬರ್ತಾಯಿತ್ತು. ಆದರೆ ನಿನ್ನೆ ಒಂದು ಜಿಗ್ಜಾಗ್ ಬ್ರೇಕ್ಔಟ್ ಆಗಿದೆ. ಓಕೆ, ಈ ಜಿಗ್ಜಾಗ್ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ಏನರ್ಥ ಅಂದರೆ, ಇಲ್ಲಿಂದ ಮಾರ್ಕೆಟ್ ಒಂದು ಮೇಲೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ. ಈ ಜಿಗ್ಜಾಗ್ ಕಾಣಿಸ್ತಾ ಇದೆ, ಯೆಲ್ಲೋ ಕಲರ್ ಒಂದು ಇಂಟು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಬಂದರೆ ಏನಂದರೆ ಈ ಜಿಗ್ಜಾಗ್ನೆಲ್ಲ ಅದು ಬ್ರೇಕ್ಔಟ್ ಮಾಡಿದೆ. ಸೊ ಇಲ್ಲಿಂದ ಫರ್ದರ್ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಓಕೆ, ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಏನು ಟ್ರೇಡ್ ಮಾಡ್ಬೋದು ಅಂದರೆ, ನಿಫ್ಟಿಯಲ್ಲಿ ನಾವು ಆದಷ್ಟು ಪಾಸಿಟಿವ್ ಕಡೆನೇ ಟ್ರೇಡ್ ಮಾಡಬೇಕು. ಅಂದರೆ ಸಿ ಕಡೆನೇ ನಾವು ಟ್ರೇಡನ್ನು ಮಾಡೋಕ್ಕೆ ಪ್ರಿಫರ್ ಮಾಡಬೇಕು. ಓಕೆ, ಎನಿ ಮೂಮೆಂಟ್ ಮಾರ್ಕೆಟ್ ಬಂದು ಡೌನ್ ಆಗ್ತಾ ಇದೆ ಅಂತ ಅನಿಸಿದ್ರು ನಿಮಗೆ, ಅದು ಎನಿ ಮೂಮೆಂಟ್ ಅದು ರಿವರ್ಸಲ್ ಹೊಡೆಯೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಪುಟ್ ಆಪ್ಷನ್ ಕಡೆ ನಾನು ನೋಡ್ತೀನಿ ಅಂದರೆ, ಇಲ್ಲಿ ಲಾಂಗ್ ಸಿಗ್ನಲ್ ಇದೆ ಗೊತ್ತಾ, ಈ ಲಾಂಗ್ ಸಿಗ್ನಲಿಂದ ಕೆಳಗಡೆ ನನಗೆ ಯಾವಾಗ ಇಂಟ್ರಾ ವೀಕಲ್ಲಿ ನಮಗೆ ಕ್ಲೋಸ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಾನು ನನ್ನ ಪೊಸಿಷನ್ ಬಂದು ನಾನು ಸ್ಕಾಲ್ ಕಡೆನೇ ನಾನು ನೋಡ್ತಾ ಇರ್ತೀನಿ. ಅಂದರೆ ನಾನು ಸಿ ಕಡೆನೇ ನಾನು ಇಂಟ್ರೆಸ್ಟ್ ಆಗಿರ್ತೀನಿ. ಎಲ್ಲಿವರೆಗೆ ಅಂದರೆ, ಅಂಟಿಲ್ ಅನ್ಲೆಸ್ ನಾನು ಈ ಲಾಂಗ್ ಸಿಗ್ನಲ್ ನನಗೆ ಸೆಲ್ ಕೊಡೋವರೆಗೂ ಕೂಡ ನಾನು ಪಾಸಿಟಿವ್ ಕಡೆನೇ ಇರ್ತೀನಿ. ಓಕೆ, ಜೊತೆಗೆ ನೋಡಿ, ನಿನ್ನೆ ಬಂದು ಸ್ಪೀಡ್ ಸಿಗ್ನಲ್ ಕೂಡ ನಮ್ಗೆ ಬೈ ಕೊಟ್ಟಿದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ID3 ನಮಗೆ ID3 ಚಾರ್ಟ್ ಇದು ಬಂದು 30 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಆಗಿರುತ್ತೆ. ಈ ಇಂಟ್ರಾ ವೀಕ್ ಬಂದು 1 ಅವರ್ ಕ್ಯಾಂಡಲ್ಸ್ಟಿಕ್ ಆಗಿರುತ್ತೆ. ಸೊ ನಮಗೆ ನೋಡಿ, ಇಲ್ಲಿ ಸ್ಪೀಡ್ ಸಿಗ್ನಲ್ ಕೂಡ ನಮಗೆ ಬೈ ಕೊಟ್ಟಿದೆ. ಜೊತೆಗೆ ಇಂಟ್ರಾ ವೀಕಲ್ಲೂ ಕೂಡ ಜಿಗ್ಜಾಗ್ ಬ್ರೇಕ್ಔಟ್ ಆಗಿದೆ. ಸೊ ಇದಕ್ಕಿಂತ ಇನ್ನೇನು ಕನ್ಫರ್ಮ್ ಬೇಕು ಹೇಳಿ? ಮಾರ್ಕೆಟು ಮೇಲೆ ಹೋಗೋದಕ್ಕೆ ಎಲ್ಲ ರೀತಿಯ ಒಂದು ದಾರಿನೂ ಕೂಡ ಮಾಡ್ಕೊಂಡಿದೆ. ನೋಡಿ, ತುಂಬ ಜನ ಕೇಳ್ತಾರೆ, ನಿಫ್ಟಿ ಇವಾಗ ಆಲ್ ಟೈಮ್ ಐಯಲ್ಲಿದೆ, ಸೊ ನಮಗೆ ಸಪೋರ್ಟ್ ಬೇಕಾದರೆ ನೋಡ್ಬೋದು, ಬಟ್ ರೆಸಿಸ್ಟೆನ್ಸ್ಗಳ ಬಗ್ಗೆ ನನಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಸಿಸ್ಟಮಲ್ಲಿ ಅಥವಾ ನಿಮ್ಮ ಒಂದು ಡೈನಮಿಕ್ ಲೈವಲ್ಲಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ ತುಂಬ ಜನ ಕೇಳ್ಬೋದು. ಸೊ ಇದಕ್ಕೂ ಕೂಡ ಇದರಲ್ಲಿ ನಿಮಗೆ ಆಪರ್ಚುನಿಟಿ ನಾನು ನೋಡ್ಬೋದು. ಹೆಂಗೆ ಅಂತ ನಾನು ಹೇಳ್ತೀನಿ ನೋಡಿ. ನಮ್ಮ ಈ ಒಂದು ಡೈನಮಿಕ್ ಲೈವಲ್ಲಿ DMBOTS ಅಂತ ಬರುತ್ತೆ. DMBOTS ಅಂತ ಅಂದರೆ ಇದು ಡೌಮೆನ್ ಬ್ರೇಕ್ಔಟ್ ಟ್ರೇಡಿಂಗ್ ಸಿಸ್ಟಮ್ ಅಂತ. ಸೊ ಇದರಲ್ಲಿ ನಮಗೆ DMBOTS ವ್ಯಾಲ್ಯೂಸನ್ನು ನೋಡಿಕೊಂಡ್ರೆ, ಸೊ ಅದು ನಮಗೆ ಒಂದು ರೀತಿ ರೆಸಿಸ್ಟೆನ್ಸ್ ಥರ ವರ್ಕ್ ಆಗುತ್ತೆ. ಓಕೆ, ಹಾಗಾದರೆ ಎಲ್ಲೆಲ್ಲಿದೆ ಈ ಒಂದು DMBOTS ಅಂದರೆ, ಸೊ ಮಾರ್ಕೆಟ್ ಇವಾಗ ನೋಡಿ 23,557 ನೆಕ್ಸ್ಟ್ ನಮ್ಮ DMBOTS ಇರೋದು 23,638. ಅದಾದ ನಂತರ ನೆಕ್ಸ್ಟ್ ಇರೋದು ಬಂದು 23,674 ಅದಾದ ನಂತರ ನೆಕ್ಸ್ಟ್ ಇರೋದು 23,741 ನೆಕ್ಸ್ಟ್ ಬಂದು 23,808 ಸೊ ಇದಿಷ್ಟು ಕೂಡ ನಮ್ಮ ಒಂದು DMBOTS ನಂಬರ್ಗಳಾಗಿದೆ. ಸೊ ಇದನ್ನು ಪ್ರತಿಯೊಂದನ್ನು ಕೂಡ ನಾವು ರೆಸಿಸ್ಟೆನ್ಸ್ ಥರ ನಾವು ಪರಿಗಣಿಸ್ಬೋದು. ಓಕೆ, ಸೊ ಸಪೋರ್ಟ್ ಸಿಗುತ್ತೆ, ಬಟ್ ನಮಗೆ ರೆಸಿಸ್ಟೆನ್ಸ್ ಸಿಗಲ್ಲ. ಅಂದರೆ ಈ ನಂಬರ್ಗಳು ಬಂದಾಗ ಮಾರ್ಕೆಟಲ್ಲಿ ಅಬ್ಸರ್ವ್ ಮಾಡಿ ಅಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ. ಈ ನಂಬರ್ ಒಂದು ಕಡೆ ಬೇಕಾದ್ರೆ ನೀವು ನೋಟ್ ಮಾಡಿ ಕೂಡ ಇಟ್ಕೊಬೋದು. ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಮಗೆ ಒಂದು ಜಿಗ್ಜಾಗ್ ಬ್ರೇಕ್ಔಟ್ ಆಯಿತು. ಓಕೆ, ನೋಡಿ, ಇಲ್ಲಿ ಸ್ವಲ್ಪ ಝೂಮ್ ಆಗಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಇಲ್ಲಿ ಜಿಗ್ಜಾಗ್ ಬ್ರೇಕ್ಔಟ್ ಆಯಿತು ಈ ಕ್ಯಾಂಡಲಲ್ಲಿ. ಬಟ್ ಇಲ್ಲಿ ಏನಂದರೆ, ನಾವು ನೋಡೋದಾದರೆ ನಾನು ಸ್ಪ್ರೆಡ್ ವ್ಯೂವಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು. ನೋಡಿ, ಈ ಕಡೆ ಲೆಫ್ಟ್ ಸೈಡ್ ನೋಡಿ, ಇಂಟ್ರಾಡೇ ನೋಡಿ, ಇಂಟ್ರಾಡೇ 3 ಇದು. ಓಕೆ, ಇದು ಬಂದು ID3 ಅಂದರೆ ಇಂಟ್ರಾಡೇ 3. ಇದು ಬಂದು 30 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಆಗಿರುತ್ತೆ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಮಾರ್ಕೆಟ್ ಏಕೆ ನೆನ್ನೆ ಅಷ್ಟು ಒಂದು ರ್ಯಾಲಿನ ಕೊಡಲಿಲ್ಲ ಅಂದರೆ, ನೋಡಿ, ನಮಗಿದು
ಇಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಲಾಂಗ್ ಸಿಗ್ನಲ್ ನಮ್ಮ ಕೆಳಗಡೆ ಇದೆ. ಓಕೆ, ಲಾಂಗ್ ಸಿಗ್ನಲ್ ಮತ್ತು ಮೇಲ್ಗಡೆ ನೋಡಿ ಈ ಗ್ರೀನ್ ಲೈನ್ ಕಾಣಿಸ್ತಿದೆ, ಇದು ಬಂದು ಮಿಡ್ ಸಿಗ್ನಲ್ಲು. ಓಕೆ, ಮಾರ್ಕೆಟ್ ಯಾವಾಗೆಲ್ಲ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಒಳಗಡೆ ಇರುತ್ತೆ, ಸೊ ಅವಾಗೆಲ್ಲ ಮಾರ್ಕೆಟಲ್ಲಿ ನಮಗೆ ಸೈಡ್ ವೇಸ್ ನಡೆಯುವಂಥದ್ದು ತುಂಬ ಜಾಸ್ತಿ ಇರುತ್ತೆ. ನೋಡಿ ಈ ವೈಟ್ ಲೈನ್ ಕಾಣಿಸ್ತಾ ಇದೆಯಾ, ಸೊ ಇದು ಸೈಡ್ ವೇಸ್ ಲೈನ್ ಆಗಿರುತ್ತೆ. ಓಕೆ, ಅಷ್ಟೊಂದು ಟ್ರೆಂಡಿಂಗನ್ನು ಕೊಡೋದಿಲ್ಲ. ಯಾವಾಗ ಈ ಮಾರ್ಕೆಟು ನಮಗೆ ಮಿಡ್ ಸಿಗ್ನಲಿಂದ ಹೊರಗಡೆ ಬರುತ್ತೆ, ಓಕೆ, ನಾಳೆ ಏನಾದರೂ ಸ್ವಲ್ಪ ಗ್ಯಾಪಪ್ ಆಗಿ ಈ ಮಿಡ್ ಸಿಗ್ನಲ್ ನಮಗೆ ಬೈ ಕೊಟ್ಟರೆ, ಸೊ ಆವಾಗ ಏನಾಗುತ್ತೆ, ಮಾರ್ಕೆಟ್ ಫರ್ದರ್ ಮೇಲೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಆವಾಗ ನಿಫ್ಟಿಯಲ್ಲೂ ಕೂಡ ಈ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡುತ್ತೆ, ಆಗ ನಿಫ್ಟಿನೂ ಕೂಡ ಒಂದು ಯೂಸ್ ರ್ಯಾಲಿನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ನಾಳೆ ನನ್ನ ಟ್ರೇಡಿಂಗ್ ಯಾವ ರೀತಿ ಇರುತ್ತೆ ಅಂದರೆ, ಈ ID3 ಏನಿದೆ ಇದು ಬಂದು ನಮಗೆ ಬೈ ಕೊಡಬೇಕು. ಓಕೆ, ಮಿಡ್ ಸಿಗ್ನಲ್ ಕೆಳಗಡೆ ಇದೆ ಮಾರ್ಕೆಟ್ ಬಂದು, ಲಾಂಗ್ ಸಿಗ್ನಲ್ ಮೇಲಿದೆ ಬಟ್ ಮಿಡ್ ಸಿಗ್ನಲ್ ಕೆಳಗಡೆ ಇದೆ. ಈ ಮಿಡ್ ಸಿಗ್ನಲ್ ಕೂಡ ನಮಗೆ ಬೈ ಕೊಟ್ಟರೆ, ಸೊ ಅಲ್ಲಿಂದ ಫರ್ದರ್ ಮಾರ್ಕೆಟ್ ಮೇಲೋಗುತ್ತೆ. ಓಕೆ, ಜೊತೆಗೆ ನೋಡಿ ID2 ಅಲ್ಲಿ ತೋರಿಸ್ತೀನಿ. ID2 ಅಲ್ಲಿ ಈಗ ID3 ನೋಡಿದ್ರಿ, ಇಲ್ಲಿರೋದು ಮೂರೇನೆ, ID1, ID2, ID3. ಓಕೆ, ID2 ಬಂದು 15 ಮಿನಿಟ್ಸ್ ಕ್ಯಾಂಡ್ಲು, ಅಂದರೆ ಒಂದು ಕ್ಯಾಂಡಲ್ ಬಂದು 15 ಮಿನಿಟ್ಸ್ ಇರುತ್ತೆ. ID1 ಬಂದು 5 ಮಿನಿಟ್ಸ್ ಇರುತ್ತೆ. ನೋಡಿ ID3ಯಲ್ಲೂ ಕೂಡ ಮಾರ್ಕೆಟ್ ಬಂದು ನಮಗೆ ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ಕೆಳಗಡೆನೇ ಇದೆ. ಅದರಿಂದನೇ ಮಾರ್ಕೆಟು ಅಷ್ಟು ಒಂದು ಬಿಗ್ ಮೂಮೆಂಟ್ ಕೊಡೋಕ್ಕಾಗಲಿಲ್ಲ ನೆನ್ನೆ. ಓಕೆ, ID1ಅಲ್ಲೂ ನೋಡಿಬಿಟ್ಟೋಣ ಅದೇ ಥರ. ನೋಡಿ ID1ಅಲ್ಲೂ ಕೂಡ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಇದು ಒಂದರ ಮೇಲೆ ಒಂದು ಲ್ಯಾಪ್ ಆಗಿದೆ, ಒಂದ್ರ ಮೇಲೊಂದು ಇದು ಓವರ್ಲ್ಯಾಪ್ ಆಗಿದೆ. ಸೊ ಅದರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಇಲ್ಲಿ ಮೇಲೆ ನಮಗೆ ಲಾಂಗ್ ಸಿಗ್ನಲ್ಲು ಇದೆ, ಮಿಡ್ ಸಿಗ್ನಲ್ಲು ಇದೆ. ಇಲ್ಲಿ ಕಾಣಿಸ್ತಿದೆ ಗ್ರೀನ್ ಲೈನ್ ನೋಡಿ, ಇದು ಒಂದಕ್ಕೊಂದು ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ಎರಡೂ ಕೂಡ ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿದೆ. ಇಲ್ಲಿ ಕಾಣಿಸ್ತಿದೆಯಾ ನೋಡಿ ಗ್ರೀನ್ ಕಲರ್. ಸೊ ಇದು ಗ್ರೀನ್ ಮತ್ತು ಪರ್ಪಲ್ ಎರಡೂ ಕೂಡ ಒಂದ್ರ ಮೇಲೆ ಇದೆ. ಸೊ ಅದರಿಂದ ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ಎರಡೂ ಕೂಡ ನಮಗೆ, ಸೊ ಯಾವಾಗ ನಾಳೆ ಇದು ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ನಮಗೆ ಬೈ ಕೊಡುತ್ತೋ, ಸೊ ಆವಾಗ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಒಂದು ಯೂಸ್ ರ್ಯಾಲಿನ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಇದಿಷ್ಟು ನೋಡಿದಾಗ ನಮಗೆ ಗೊತ್ತಾಗೋದೇನೆಂದರೆ, ನಿಫ್ಟಿ ಬಂದು ತುಂಬ ಪಾಸಿಟಿವ್ ಸೆಂಟಿಮೆಂಟಲ್ಲಿದೆ ಮಾರ್ಕೆಟ್ ಬಂದು. ಸೊ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಅಂತೇನಿಲ್ಲ, ಅದು ಬೈ ಕೊಡೋಕ್ಕೆ ವೆಯ್ಟ್ ಮಾಡ್ತಾ ಇದೆ ಅಷ್ಟೇ. ಓಕೆ, ID3 ಸ್ವಲ್ಪ ಲಾಂಗ್ ಮಿಡ್ ಸಿಗ್ನಲ್ ಒಂದು ಬೈ ಕೊಟ್ಟರೆ ಆವಾಗಲೂ ಕೂಡ ನಿಫ್ಟಿಗೆ ಮತ್ತಷ್ಟು ಸಪೋರ್ಟ್ ಸಿಗುತ್ತೆ, ಫರ್ದರ್ ಮೇಲೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನಿಫ್ಟಿಗಂತೂ ಯಾವುದೇ ಮೇಲ್ಗಡೆ ತಡೆಗೋಡೆ ಇಲ್ಲ. ಓಕೆ, ಬ್ಯಾಂಕ್ ನಿಫ್ಟಿಲಿ ಬಂದು ಸ್ವಲ್ಪ ID3 ಆ ಮಿಡ್ ಸಿಗ್ನಲ್ ಸ್ವಲ್ಪ ತಡೆ ಆಗ್ತಾ ಇದೆ, ಬಟ್ ನಿಫ್ಟಿಯಲ್ಲಿ ಯಾವುದೇ ತಡೆ ಇಲ್ಲ. ಜೊತೆಗೆ ನಾನು DMBOTS ನಂಬರ್ನು ಕೂಡ ನೋಡಿ ಹೇಳಿದ್ದೀನಿ. ಸೊ ಅದನ್ನು ರೆಸಿಸ್ಟೆನ್ಸ್ ಥರ ನೀವು ಥಿಂಕ್ ಮಾಡ್ಕೊಳ್ಳಿ. ಮಾರ್ಕೆಟ್ ಆ ಒಂದು ನಂಬರ್ಗಳಿಗೆ ಬಂದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ಅದಾದ ನಂತರ ಬ್ಯಾಂಕ್ ನಿಫ್ಟಿ ಬಂದು ಅದು ಕೂಡ ಒಂದು ಮಿಡ್ ಸಿಗ್ನಲ್ ಬೈ ಕೊಟ್ಟಿದ ತಕ್ಷಣ ಅದು ಒಂದು ರ್ಯಾಲಿ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾಳೆ. ಸೊ ಇದಿಷ್ಟು ಇವತ್ತಿನ ಪ್ರೀ ಮಾರ್ಕೆಟ್ ಸೆಷನ್ ಫ್ರೆಂಡ್ಸ್. ಸಂಜೆ ನಾನು ಪೋಸ್ಟ್ ಮಾರ್ಕೆಟ್ ಸೆಷನ್ನ ಅಪ್ಲೋಡ್ ಮಾಡ್ತೀನಿ. ಸಂಜೆ ಒಂದು 6 ಗಂಟೆ ಅಥವಾ 7 ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಟ್ರೇಡಿಂಗ್ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.